ಜಮೀರ್ಗೆ ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಾಯ. ಜಮೀರ್ ಅಹ್ಮದ್ ಪರ ಅಜ್ಜಂಪೀರ್ ಖಾದ್ರಿ ಬ್ಯಾಟಿಂಗ್ ಮಾಡಿದ್ದಾರೆ. ಜಮೀರ್ಗೆ ಡಿಸಿಎಂ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಜಮೀರ್ ಅಹ್ಮದ್ ಪರ ಅಜ್ಜಂಪೀರ್ ಖಾದ್ರಿ ಬ್ಯಾಟಿಂಗ್ ಮಾಡಿದ್ದಾರೆ. ಅವರು ಡಿಸಿಎಂ ಆದ್ರೆ ಖುಷಿ ಪಡುವವನು ನಾನೇ. ಎಲ್ಲಾ ಸಮುದಾಯದವರ ಪ್ರೀತಿ ಅವರಿಗೆ ಇದೆ. ಡಿಸಿಎಂ ಹುದ್ದೆಗೆ ಜಮೀರ್ ಅಹ್ಮದ್ ಅರ್ಹ ನಾಯಕ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬೇಕು. ಅವರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಲಾಭ ಆಗಲಿದೆ. ಹಾವೇರಿ ಜಿಲ್ಲೆಯ ನಾಯಕರಿಗೂ ಸಚಿವ ಸ್ಥಾನವನ್ನ ನೀಡಿ. ಹಾವೇರಿಯಲ್ಲಿ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಒಂದು ಡಿಸಿಎಂ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 4 ಡಿಸಿಎಂ ಪಟ್ಟಗಳನ್ನು ಸೃಷ್ಟಿ ಮಾಡ್ತಾರೆ ಎಂಬ ವಿಚಾರ ಕೂಡ ಬಹಳ ಸದ್ದನ್ನ ಮಾಡ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಸ್ಥಾನವನ್ನ ಜಮೀರ್ ಅವರಿಗೆ ನೀಡಬೇಕು ಅಂತ ಕೂಡ ಅಜ್ಜಂಪೀರ್ ಖಾದ್ರಿ ಅವರು ಒತ್ತಾಯವನ್ನ ಮಾಡ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಹೊರ ರಾಜ್ಯದಲ್ಲಿ ಕೂಡ ಅವರ ಪ್ರಭಾವ ಇದೆ. ಅವರಲ್ಲಿ ಒಂದು ಆಕರ್ಷಣೆ ಇದೆ. ಡೈನಾಮಿಕ್ ಲೀಡರ್ ಅವರು. ಹೈಕಮಾಂಡ್ ಯಾರಿಗೆ ಆದೇಶ ಮಾಡ್ತಿರ್ತೀವಿ ನಾವೆಲ್ಲ ಹೈಕಮಾಂಡ್ ಪಕ್ಷ ನಮ್ಮದು. ಇವತ್ತು ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟ ನಂತರ ಆಟೋಮೆಟಿಕ್ ಹೈಕಮಾಂಡವರು ನಮ್ಮ DCM ಸಾಹೇಬ್ರ ಹೆಸರು ಹೇಳ್ತಾರಂತ ಎಲ್ಲ ನಾವು ಭಾವಿಸ್ಕೊಂಡಿವಿ. ಅದಾದರೆ ನಮಗೆಲ್ಲ ಸಂತೋಷ. ಆದದ್ದು ಎರಡು ಮಾತಿಲ್ಲ. ಯಾಕೆ ಸಂತೋಷ? ಅವ್ರು ನಮ್ಮ ಪಾರ್ಟಿ ಲೀಡ್ರೇ, KPC ಅಧ್ಯಕ್ಷರವರು. ಅವ್ರ ನಾಯಕತ್ವದಲ್ಲಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಿದೆ. ನೋಡಿ ಏನಪ್ಪ ಅಂತ ನಾವೆಲ್ಲ ನೋಡಿವಲ್ಲ. ಅಲ್ಲಿ ಅವ್ರ ಚಂಬರ್ನಾಗ ಹೋಗಿವಿ, ಮನೆಗೆ ಹೋಗಿವಿ. CM ಸಾಹೇಬ್ರ ಮನೆಗೆ, DCM ಸಾಹೇಬ್ರ ಮನೆಗೆ, ಸತೀಶ್ ಅಣ್ಣ ಅವ್ರ ಮನೆಗೆ, ಜಾರಕಿಹೊಳಿ ಸಾಹೇಬ್ರ ಮನೆಗೆ, ಜಮೀರ್ ಅಹ್ಮದ್ ಸಾಹೇಬ್, HK ಪಾಟೀಲ್ ಸಾಹೇಬ್ರ ಮನೆಗೆ, ಶಿವಾನಂದ ಪಾಟೀಲ್ ಸಾಹೇಬರು, ಸಂತೋಷ್ ಲಾಡ್ ಅವರು ಎಲ್ಲರಿಗೂ ಭೇಟಿ ಹಾಕಿ ನಾ ಬೆಂಗಳೂರದಾಗ.